ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಜಯಂತಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಇದರ ಮಹತ್ವ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹನುಮಾನ್ ಜಯಂತಿಯು ರಾಮನ ದೈವಿಕ ಭಕ್ತನಾದ ಹನುಮಂತನ ಜನ್ಮದಿನ ಆಗಿದೆ. ಚೈತ್ರ ಪೌರ್ಣಿಮೆ ಹನುಮಾನ್ ಜಯಂತಿ ಶನಿವಾರ ಏಪ್ರಿಲ್ 12ನೇ ತಾರೀಕು ಬರ್ತಾ ಇದೆ. ಹನುಮಾನ್ ಜಯಂತಿಯು ಅಂಜನಾ ಮತ್ತು ಕೇಸರಿಯ ಪುತ್ರ ಆಂಜನೇಯ ಎಂದು ಪೂಜಿಸಲ್ಪಡುವ ಭಗವಾನ್ ಹನುಮನ ಜನ್ಮವನ್ನು ಆಚರಿಸುವ ಮಹತ್ವವಾದ ಹಿಂದೂ ಹಬ್ಬ ಆಗಿದೆ. ರಾಮನ ಮೇಲಿನ ಅಚಲ ಭಕ್ತಿ ಮತ್ತು ಅಪಾರ ಶಕ್ತಿಗೆ ಹೆಸರುವಾಸಿಯಾದ ಹನುಮಂತ ಧೈರ್ಯ, ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಸಂಕೇತ. ಭಾರತದಲ್ಲಿ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಹಿಂದೂಗಳು ಈ ದಿನವನ್ನು ಬಹಳ ಭಕ್ತಿಯಿಂದ ಆಚರಿಸ್ತಾರೆ. 2025ರಲ್ಲಿ ಹನುಮಾನ್ ಜಯಂತಿ ಯಾವಾಗ ಅಂದರೆ ಈ ವರ್ಷ ಚೈತ್ರ ಮಾಸದ ಪೌರ್ಣಿಮೆಯ ಏಪ್ರಿಲ್ 12ನೇ ತಾರೀಕು ಬೆಳಗ್ಗೆ 3:21 ಪ್ರಾರಂಭ ಆಗುತ್ತೆ. ಏಪ್ರಿಲ್ 13ನೇ ತಾರೀಕು ಬೆಳಗ್ಗೆ 5:51 ಕೊನೆಗೊಳ್ಳುತ್ತೆ. ಇನ್ನು ಉದಯ ತಿಥಿಯ ಪ್ರಕಾರ ಏಪ್ರಿಲ್ 12ನೇ ತಾರೀಕು ಶನಿವಾರ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಜರಂಗ ಬಲಿಯ ಜನ್ಮ ದಿನಾಚರಣೆ ಭಗವಾನ್ ಹನುಮಾನ್ ಭಕ್ತರ ದೈವಿಕ ರಕ್ಷಕನಾದ ಶ್ರೀಕೃಷ್ಣನನ್ನು ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಆಚರಣೆ ಮಾಡ್ತಾ ಇದ್ದೀವಿ. ಹನುಮಾನ್ ಜಯಂತಿ ದೇಶಾದ್ಯಂತ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ. ಇನ್ನು ದೇವಸ್ಥಾನದಲ್ಲೆಲ್ಲ ಭಕ್ತರು ತುಂಬಿರ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಹನುಮಂತನು ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾತಾ ಅಂಜನಿಯ ಗರ್ಭದಿಂದ ಜನಿಸಿದನು. ಈ ಸಂದರ್ಭದಲ್ಲಿ ಭಾರತಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತೆ. ಭಂಡಾರ ಎಂದು ಕರೆಯಲ್ಪಡುವ ಹಬ್ಬಗಳನ್ನು ಆಯೋಜಿಸುತ್ತೆ ಮತ್ತು ಭಕ್ತರು ಹನುಮನನ್ನು ಪೂರ್ಣ ಹೃದಯದಿಂದ ಪೂಜಿಸ್ತಾರೆ. ಈ ವರ್ಷ ಏಪ್ರಿಲ್ 12ನೇ ತಾರೀಕು ಹನುಮ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಈ ದಿನ ಹನುಮಂತನ ಪೂಜೆ, ದಾನ ಮತ್ತು ಉಪವಾಸಗಳನ್ನು ಮಾಡುವುದು ಶುಭ ಅಂತ ಹೇಳ್ತಾರೆ. ಮಾಂಸಾಹಾರ, ಮದ್ಯಪಾನ ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡೋದನ್ನು ತಪ್ಪಿಸಬೇಕು. ಶಾಂತಿಯುತ ಜೀವನಕ್ಕಾಗಿ ಈ ದಿನದ ಆಚರಣೆಗಳು ಬಹಳ ಮುಖ್ಯ. ಹನುಮಂತನ ಆಶೀರ್ವಾದಕ್ಕಾಗಿ ಭಕ್ತಿಯಿಂದ ಪೂಜಿಸಬೇಕು. ಈ ವರ್ಷ ಹನುಮ ಜಯಂತಿ ಏಪ್ರಿಲ್ 12ನೇ ತಾರೀಕು ಬಂದಿದೆ. ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನು ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗುತ್ತೆ. ಅವನನ್ನು ಆಂಜನೇಯ, ಹನುಮಾನ್ ಮತ್ತು ಮಾರುತಿ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನು ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗುತ್ತೆ. ಇದಲ್ಲದೆ ಹನುಮ ಜಯಂತಿ ಎಂದೇ ಹುಣ್ಣಿಮೆ ಬರೋದ್ರಿಂದ ಅದು ಆ ದಿನ ಬೆಳಗ್ಗೆ 3:21 ಪ್ರಾರಂಭವಾಗಿ ಭಾನುವಾರ ಏಪ್ರಿಲ್ 13ನೇ ತಾರೀಕು ಬೆಳಗ್ಗೆ 5:51 ಕೊನೆಗೊಳ್ಳುತ್ತೆ. ಈ ದಿನ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅಂತ ಇವಾಗ ತಿಳ್ಕೊಳ್ಳೋಣ. ಹನುಮಂತನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸೋದು ಹನುಮಾನ್ ಜಯಂತಿಯ ದಿನದಂದು ಬಹಳ ಪವಿತ್ರ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಹಣ್ಣು ಅಥವಾ ಯಾವುದೇ ಆಹಾರವನ್ನು ನೀಡಬಹುದು. ಈ ದಿನದಂದು ಹಣ, ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡೋದು ಶುಭ ಅಂತ ಹೇಳ್ತಾರೆ. ಇದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮತ್ತು ಶಾಂತಿಯುತ ಜೀವನಕ್ಕೆ ಕಾರಣ ಆಗುತ್ತೆ ಎಂದು ನಂಬಿಕೆ ಇದೆ. ಹನುಮ ಜಯಂತಿಯಂದು ಉಪವಾಸ ಮಾಡೋರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂಗಳು, ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಬೇಕು. ಇನ್ನು ಹನುಮಾನ್ ಜಯಂತಿಯಂದು ಮಾಂಸಾಹಾರ ಸೇವಿಸಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗೆ ತೊಂದರೆ ನೀಡಬಾರ್ದು ಅಥವಾ ಹಾನಿ ಮಾಡಬಾರ್ದು. ಹನುಮಾನ್ ಜಯಂತಿಯಂದು ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳನ್ನು ಬಳಸಬಾರ್ದು. ಈ ದಿನದಂದು ಯಾರೊಂದಿಗೂ ಕೂಡ ಜಗಳ ಆಡೋದು ಅಥವಾ ನಿಂದನೆಯ ಪದಗಳನ್ನು ಬಳಸೋದು ತಪ್ಪಿಸಬೇಕು. ಉಪವಾಸ ಮಾಡೋರು ಉಪವಾಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ನೀವು ಈ ಕೆಲಸಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಹನುಮಂತನು ನಿಮಗೆ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ನೀಡ್ತಾರೆ ಅಂತ ನಂಬಿಕೆ ಇದೆ. ಹನುಮಾನ್ ಜಯಂತಿಯು ಹಿಂದೂ ಧರ್ಮದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರಾದ ಭಗವಾನ್ ಹನುಮಂತನ ಜನ್ಮವನ್ನು ಗೌರವಿಸಲು ಆಚರಿಸಲಾಗುವ ಪವಿತ್ರ ಹಿಂದೂ ಹಬ್ಬ ಆಗಿದೆ. ಹನುಮಾನ್ ಜಯಂತಿಯು ರಾಮನ ಪರಮ ಭಕ್ತ ಮತ್ತು ಶಿವನ ಅವತಾರವಾದ ಹನುಮಂತನ ಜನ್ಮವನ್ನು ಸೂಚಿಸುತ್ತೆ. ಅವರನ್ನು ಆಂಜನೇಯ, ಬಜರಂಗಬಲಿ, ಪವನಪುತ್ರ ಮತ್ತು ಮಾರುತಿ ಎಂದು ಕರೀತಾರೆ. ಅವರ ಜನನವು ಶಕ್ತಿ, ನಿಸ್ವಾರ್ಥ ಭಕ್ತಿ ಮತ್ತು ನಮ್ರತೆಯ ಸಾಕಾರವನ್ನು ಸಂಕೇತಿಸುತ್ತೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನನ್ನು ಅಮರ ಎಂದು ಪರಿಗಣಿಸಲಾಗುತ್ತೆ, ಅಂದರೆ ಚಿರಂಜೀವಿ ಅಂತ.
ಹನುಮಂತನು ತನ್ನ ಭಕ್ತರನ್ನು ನಿರಂತರವಾಗಿ ಆಶೀರ್ವದಿಸುತ್ತಾರೆ. ಹನುಮಂತನ ಮಹತ್ವವು ಪುರಾಣಗಳನ್ನು ಮೀರಿ ವಿಸ್ತರಿಸುತ್ತೆ. ಏಕೆಂದರೆ ಹನುಮಂತನ ಧೈರ್ಯ, ಬುದ್ಧಿವಂತಿಕೆ ಮತ್ತು ದೃಢಭಕ್ತಿಯನ್ನು ಬಯಸುವವರಿಗೆ ಸ್ಫೂರ್ತಿಯ ಮೂಲವೂ ಆಗಿದ್ದಾರೆ. ಇನ್ನು ಹನುಮಂತನ ಜನನ ಹೇಗಾಯಿತು ಅಂದರೆ, ಹನುಮಂತನು ಮಾತಾ ಅಂಜನಾ ಮತ್ತು ಕೇಸರಿ ದಂಪತಿಗಳಿಗೆ ವಾಯುದೇವರ ದೈವಿಕ ಆಶೀರ್ವಾದದಿಂದ ಜನಿಸಿದರು. ದಂತಕಥೆಯ ಪ್ರಕಾರ ಅಂಜನಾ ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸು ಮಾಡಿದ್ರು. ದೇವರು ಅವಳಿಗೆ ಪರಮಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುವ ಮಗನನ್ನು ಪಡೆಯುವ ವರವನ್ನು ನೀಡಿದರು. ಇದರ ಪರಿಣಾಮವಾಗಿ ಹನುಮಂತನು ವಾಯುದೇವರ ಆಶೀರ್ವಾದದಿಂದ ಜನಿಸಿದರು. ಅವನನ್ನು ದೈವಿಕ ಶಕ್ತಿಯ ಅವತಾರವನ್ನಾಗಿ ಮಾಡಿದ್ರು. ಬಾಲ್ಯದಲ್ಲಿ ಹನುಮಂತನು ತುಂಬನೇ ತುಂಟನಾಗಿದ್ದ. ಒಮ್ಮೆ ಸೂರ್ಯನನ್ನು ಮಾಗಿದ ಹಣ್ಣು ಎಂದು ತಪ್ಪಾಗಿ ಭಾವಿಸಿಬಿಟ್ಟು ತಿನ್ನಲು ಪ್ರಯತ್ನಿಸಿದ್ರು. ಅವನ ಭಕ್ತಿಗೆ ಮೆಚ್ಚಿದ ದೇವರುಗಳು ಅವನಿಗೆ ಅಪಾರ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ದಯಪಾಲಿಸಿದ್ರು. ಆದಾಗ್ಯೂ ಋಷಿಗಳ ಶಾಪದಿಂದಾಗಿ ಅವನು ರಾಮನನ್ನು ಭೇಟಿಯಾಗೋವರೆಗೂ ಅವನ ಶಕ್ತಿಗಳು ಸುಪ್ತವಾಗಿದ್ದವು. ಇನ್ನು ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ದಿನ ವಿಶೇಷ ದರ್ಶನ ಮತ್ತು ಆರತಿಗಾಗಿ ಭಕ್ತರು ಹನುಮಾನ್ ದೇವಾಲಯಗಳಲ್ಲಿ ಸೇರಿರ್ತಾರೆ. ಅನೇಕ ಭಕ್ತರು ಉಪವಾಸ ಆಚರಿಸ್ತಾರೆ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸ್ತಾರೆ. ಇನ್ನು ಹನುಮಾನ್ ಜಯಂತಿ ಹಬ್ಬದ ದಿನ ಹನುಮಾನ್ ಚಾಲೀಸ್ ಮತ್ತು ಸುಂದರ ಕಾಂಡವನ್ನು ಓದಬೇಕು. ಇದನ್ನು ಓದೋದ್ರಿಂದ ಸಮೃದ್ಧಿ ಬರುತ್ತೆ ಮತ್ತು ಅಡೆತಡೆಗಳು ದೂರ ಆಗುತ್ತೆ ಎಂದು ನಂಬಿಕೆ ಇದೆ. ಹನುಮಂತನ ವಿಗ್ರಹಕ್ಕೆ ಸಿಂಧೂರ ಹಚ್ಚೋದು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸೋದ್ರಿಂದ ಶುಭ ಆಗುತ್ತೆ ನಮಗೆ. ಇನ್ನು ಕೈಲಾದವ್ರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಕೊಡೋದ್ರಿಂದ ಅಂದರೆ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಹನುಮಾನ್ ಜಯಂತಿಯ ಪ್ರಯೋಜನಗಳು ಏನೆಂದರೆ, ಭಯ, ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತೆ. ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತೆ. ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಶನಿದೋಷ ಮತ್ತು ಮಂಗಳ ದೋಷದಂತಹ ಗ್ರಹ ದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ತರುತ್ತೆ. ಶ್ರೀರಾಮನ ಶಕ್ತಿ, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಗಾಗಿ ಪೂಜಿಸಲ್ಪಡುವ ಭಗವಾನ್ ಹನುಮನ ಜನ್ಮವನ್ನು ಗುರುತಿಸಲು ಹನುಮಾನ್ ಜಯಂತಿನ ಆಚರಣೆ ಮಾಡ್ತೀವಿ. 2025ರಲ್ಲಿ ಹನುಮಾನ್ ಜಯಂತಿ ಏಪ್ರಿಲ್ 12ನೇ ತಾರೀಕು ಶನಿವಾರ ಬಂದಿದೆ. ಇದೇ ಶನಿವಾರ ಏಪ್ರಿಲ್ 12ನೇ ತಾರೀಕು ಹನುಮಾನ್ ಜಯಂತಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಹನುಮಾನ್ ಚಾಲೀಸ್ ಪಠನೆ ಮಾಡಿ ವಿಶೇಷ ಪೂಜೆಗಳು, ಉಪವಾಸ ಮತ್ತು ದಾನಗಳೊಂದಿಗೆ ಆಚರಣೆ ಮಾಡಬೇಕು. ಇದೇ ಏಪ್ರಿಲ್ 12ನೇ ತಾರೀಕು ಹನುಮಾನ್ ಜಯಂತಿ ಹನುಮನ ಭಕ್ತರಿಗೆ ಅತ್ಯಂತ ಮಹತ್ವವಾದ ಹಬ್ಬ. ಇದು ಹನುಮನ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬ ಆಚರಣೆ ಮಾಡೋದ್ರಿಂದ ಸಂಕಟ ಮೋಚನ, ರಾಮಭಕ್ತ ಮತ್ತು ಪವನಪುತ್ರ ಎಂದು ಕರೆಯುವ ಹನುಮಾನ್ ಸುಲಭವಾಗಿ ಸಂತೋಷ ಪಡ್ತಾರೆ. ಭಕ್ತರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಹನುಮಾನ್ ಜಯಂತಿ ಹಬ್ಬ ಯಾವಾಗ ಆಚರಣೆ ಮಾಡಬೇಕು, ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಆ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಮತ್ತು ಹನುಮಾನ್ ಜಯಂತಿಯ ಮಹತ್ವ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಬಜರಂಗಬಲಿ.